ಬರ ಕೂಪ. ನೋಡಿಲಿ ಸಣ್ಣ ಗಂಧದಂಗ ಅರಿಬೇಕು. ಬಂದೆ ಸರ್. ಸರ್ ಎಲ್ಲ ರೆಡಿ ಆಯ್ತಾ ನೋಡು, ಬೇಗ ರೆಡಿ ಮಾಡು. ಸಿಎಂ ಬರೋದ್ರೊಳಗೆ ನಾನು ಹೋಗಿ ಮತ್ತೆ ಬರ್ಬೇಕು. ಆಯ್ತು ಸರ್. ದೋಸಿನಾ ನೋಡು, ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು. ಅಯ್ಯೋ ಸಾರ್ ಸಾರ್, ಎಲ್ಲ ರೆಡಿ ಆಗಿದೆ. ತಾವ್ ಅಪ್ನೆ ಕೊಟ್ರೆ ನಾನೇ. ನೋ 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 ನೋ, ಇವನು ಆರ್ಡಿನರಿ ಮನುಷ್ಯ ಅಲ್ಲ. ಇವನಿಗೆ ಬುದ್ಧಿ ಕಲ್ಸಕ್ಕೆ ನಾನೇ ಬರ್ತೀನಿ. ಏಯ್ ಎತ್ತಾಕೊಂಡ್ ಬಂದ್ರು. ಜನ ಸೇರಿಸ್ಕೊಂಡು ಸ್ಟ್ರೈಕ್. ಮಗನೇ, ಸಿಎಂ ಬರೋದು ನೋಡಿ ಸ್ಟ್ರೈಕ್ ಮಾಡ್ತೀಯಾ? ಲೀಡರ್ಶಿಪ್ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಹೇಗಿದೆ ಆಫೀಸರು ನಮ್ಮನ್ನ ಕೆಲಸ ಮಾಡ್ತಾ ಸಾಯ್ಬು ಸರ್. ಅವರು ಸ್ಟ್ರೈಕ್ ಅವ್ರಿಗೆ ಏನು ಸಂಬಂಧ ಇಲ್ಲ ಸರ್. ಪ್ಯಾಂಟ್ ಹಾಕೋ, ಪ್ಲಾಸ್ಟಿಕ್ ತೆಗಿಯೋ, ನೀರ್ ಕೊಡು, ಬೇಗ ಹಾಕೋ. ನೀವ್ ಯಾರು ಅಂತ ಮೊದಲೇ ಹೇಳ್ಬಾರ್ದಾಗಿತ್ತ ಸರ್? ಹೇಳಕ್ಕೆಲ್ಲಪ್ಪ ಬಿಟ್ರಿ, ಹೇಳಕ್ ಮುಂಚೆನೆ ಬಾಯಿಗೆ ಹಾಕಿ. ಐ ಆಮ್ ವೆರಿ ಸಾರಿ ಸರ್. ಸಿಎಂ ಬರೋ ಟೆನ್ಷನ್ ಅಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸರ್. ನಿಲ್ಸು. ಅಯ್ಯಪ್ಪ, ಯಾವ ಕಾಯಿಲೆ ಬಂದ್ರು ಬ್ಯಾಕ್ ಮಾತ್ರ ಕಾಯಿಲೆ ಬರಬಾರ್ದು. ಸಣ್ಣಗಿರ ಇಂಜೆಕ್ಷನ್ ಕೊಡಮ್ಮ. ಯಪ್ಪ ಅಯ್ಯಪ್ಪ, ಯಾಕಮ್ಮ ದೊಡ್ಡೆ ಯಾರು ಇಟ್ಟಿದ್ರು ರೀ? ಹಂಗ ಬಿಸಾಕು ಭಯ ನನ್ಗೆ. ಅಯ್ಯಮ್ಮ ಅಯ್ಯಪ್ಪ, ಅಯ್ಯೋ ತಿರುಗ್ರಿ, ಬೇಗ ಟೈಮ್ ಆಗುತ್ತೆ. ಅಯ್ಯೋ ಆಯ್ತಾ ಬಿಸಾಕಮ್ಮ. ಅಯ್ಯಪ್ಪ ಅಯ್ಯೋ, ಅವನ ಕೈ ಕುಷ್ಟಾಗವರ ಸರ್ವೆ ಮರಕ್ಕೆ ಬ್ಯಾಟ್ರಲ್ಲಿ ಖಾರ ಹಾಕಿ ಮೆತ್ಬಿಟ್ಟಲ್ಲ. ನಾನು ಏನ್ ಕರ್ಬ ಮಾಡಿದ್ದೆ? ಒಳ್ಳೆ ಚಟ್ಟದ ಮೇಲೆ ಮಲಗ್ಸಕ್ ಬರ್ತಿದಾರಲ್ಲೋ. ಅಯ್ಯೋ ದೇವ್ರೆ, ಹಬ್ಬಕ್ಕೆ ಆಫೀಸಿಗೆ ಫೋನ್ ಮಾಡಿದ್ರೆ ನೀನ್ ಆಸ್ಪತ್ರೆಯಲ್ಲಿ ಗೊತ್ತಾಯ್ತು. ಯಾಕೋ ಪೊಲೀಸರು ಸಹವಾಸ. ನಿನ್ಗೆ ಕಷ್ಟ ಬರ್ಬಾರ್ದಾಗಿತ್ತು ಮಾವ. ಬಿದ್ರು ಮೋಟ್ರ್ ಮೇಲೆ ಮೆರವಣಿಗೆ ಹೋಗ್ಬೇಕಾದ್ರೆ ಬಾಯಿ ಪಡ್ಕೊಂಡು ಬಿಡ್ಕೊಂತ ಮುಚ್ಚೆ ಬಾಯಿ. ಬಾಲಕೃಷ್ಣ, ಇಷ್ಟೊಂದ್ ಫ್ಯಾನ್ಗಳು ಇಟ್ಟಿದ್ದಾರೆ ಅಂದ್ರೆ ಅಷ್ಟೊಂದ್ ಗಾಳಿ ಹೋಗುವಂತದ್ ಏನಾಗಿದ್ಯೋ? ಅಯ್ಯೋ ಅಕ್ಕ, ಅನುಭವಿಸ್ತಾರೆ ಕಷ್ಟ ನನಗ್ ಗೊತ್ತು. ಅದನ್ನ ಬಾಯಿ ಬಿಟ್ಟು ತಿನಿ ಬೇರೆ ಹೇಳ್ಬೇಕಾ? ಹೇಳೋಕಾಗ್ದೇ ಇರೋ ಕಾಯಿಲೆ ಅದೆಂತದಪ್ಪ? ಕರ್ಮನೋ. ಹೇಳಮ್ಮ, ಮಾವನ್ಗೆ ಏನಾಗಿದೆ ನನ್ಗೂ ಹೇಳಮ್ಮ. ಬಾಯಿ ಮುಚ್ಕೊಂಡು ನಿಂತ್ಕೋತಿಯಾ? ಅವ್ನ್ ಕಷ್ಟ ಅವ್ನ್ಗೆ, ಇವ್ಳ್ ಸುಮ್ಮನೆ ಇವ್ಳಿಗೆ. ನೀನ್ ಹೇಳ್ತಾ ಇದ್ರೆ ಬೇಡ ಬಿಡು, ನಾನೇ ಹೋಗಿ ನೋಡಿ. ಅಯ್ಯೋ ಅಕ್ಕ, ಇಟ್ಕೊಳಕ್ಕ. ಪೆಂಟಲ್ ಕೂತ್ಕೊಂಡ್ ಪಿಕ್ಚರ್ ನೋಡಕ್ ಬರ್ತಾವಳೆ. ಅಯ್ಯೋ ನೋಡ್ಬಿಟ್ಲ. ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ದೆ ನನ್ ಮಾತ್ನ. ಸಿಸ್ಟರ್ ಸಿಸ್ಟರ್. ಅಯ್ಯಯ್ಯೋ, ಈ ಧರ್ಮದರ್ಶನ ಇನ್ನ ಯಾರ್ಯಾರು ನೋಡ್ಬೇಕು, ಯಾರ್ಯಾರು ಮೂರ್ಛೆ ಹೋಗ್ಬೇಕು? ಈ ಪರಿಸ್ಥಿತಿ ತಂದ ಪೊಲೀಸ್ ಅವ್ರ ಕೈಗೆ ಕುಷ್ಠರೋಗ ಬರ, ಅವ್ರ ಕಿಡ್ನಿಗೆ ಲಕ್ವಾ ಹೊಡಿಯ. ಅಯ್ಯೋ ಉರಿ, ಅಯ್ಯಮ್ಮ ಉರಿ. ಅಯ್ಯೋ ಇದು ಯಾವ ಬಾಡಿ? ಏನೇ ಇದು ತಿಪ್ಪೆ ಸೂತ? ನಾನ್ ಹೇಳಿದ್ರೆ ನೀನೇ ತಿಪ್ಪೆ ಅಂತ ಹೋಗಿ ಪೊಲೀಸ್ ಅವ್ರ ಕೈ ಸಿಗಾಕೊಂಡು ಈ ಅವ್ಯವಸ್ಥೆ ಮಾಡ್ಕೊಂಡು ಬಂದಿದ್ಯಲ್ಲ. ಏನಾದ್ರು ಬುದ್ಧಿ ಆಯ್ತಾ? ಸರ್, ನಿಮ್ ಕೈ ಮುಗಿತೀನಿ. ನನಗೊಂದ್ ತಿಂಗಳು ರಜಾ ಕೊಟ್ಬಿಡಿ. ಸಾಯೋವರೆಗೂ ನಿಮ್ ಮನೆ ಬಚ್ಚಲ್ ಬಳ್ಬಿಡ್ತೀನಿ ಸರ್. ಡೋಂಟ್ ವರಿ ಬೈ ಬಾಯ್, ನೀನೇನು ಚಿಂತೆ ಮಾಡ್ಬೇಕಾಗಿಲ್ಲ. ನನ್ನ ಮಾತಿನ ಪ್ರಕಾರ ನೀನ್ ನಡ್ಕೊಂಡ್ಬಿಟ್ರೆ ನಿನ್ ಪ್ರಮೋಷನ್ ಕೊಡ್ಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಅದೇನ್ ಬೇಗ ಹೇಳಿ ಸರ್. ಎಷ್ಟೇ ಮಿನಿಟ್? ಗಜಾ ಗಜಲಕ್ಷ್ಮಿ. ಯಾರು ಸರ್ ಅವಳು? ಮೈ ಡಾಟರ್, ಯುವರ್ ವುಡ್ ಬಿ ವೈಫ್. ಅಯ್ಯೋ ಅಯ್ಯೋ, ಓಸಿಲಿ ಟಿವಿ ಸೀರಿಯಲ್ ನೋಡಂಗ್ ಬರ್ತಾವ್ರಲ್ಲಪ್ಪ ಎಲ್ಲ. ಅಯ್ಯಮ್ಮ, ತಗೊಳ್ಳಿ ಡಾರ್ಲಿಂಗ್.
ಯಾವ ನಕ್ಷತ್ರ ಜನ್ಮ ಕೊಟ್ರಿ ಸರ್ ಅವಳಿಗೆ? ಈ ಕಷ್ಟದಲ್ಲಿ ಬಂದು ನನಗೆ ರಿಸೆಪ್ಷನ್ ಬೊಕ್ಕೆ ಕೊಟ್ಟವಳೆ. ಪ್ರೀತಿಯಿಂದ ಕೊಡ್ತಾ ಇದ್ದಾಳೆ, ಒಂದ್ಸಲ ಬಿಟ್ಟು. ಅಯ್ಯೋ ಬ್ಯಾಡಿ ಹೋಗಿ ಸರ್. ಅಯ್ಯೋ ನೋಡು, ನೀನು ನನ್ನ ಮಗಳು ಕುತ್ತಿಗೆಗೆ 3 ಗಂಟೆ ಬಿದ್ದುಬಿಟ್ರೆ ನಿಂದೆಂಥ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಬಿಡ್ತೀನಿ. ಗೋಪಾಲಕೃಷ್ಣ, ನನ್ ಮಗಳು ನಿನ್ಗೆ ಅಂತ ಬದುಕಿರುವಾಗ ಇದ್ಯಾವ್ದು ಹಂದಿ ಮರಿವೆ? ನೀನೇನಮ್ಮ ನನ್ನ ಮಗಳು ಬಂದು ನಿಲ್ಸೋದಕ್ಕೆ? ಯಾರ ನಿನ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ಬಂದ್ಬಿಟ್ಟಿದ್ಯಾ? ನಾನ್ ಇವನಿಗೆ ಸುಪೀರಿಯರ್ ಆಫೀಸರ್, ಗೊತ್ತಾಯ್ತಾ? ನೀನೇನಾದ್ರು ನನಗೆ ಮೋಸ ಮಾಡ್ತು ಅಂದ್ರೆ ನೀನು ಚಟ್ಟ ಕಟ್ಟಿಸ್ಬೇಕಾಗುತ್ತೆ. ಹುಷಾರ್. ಅಯ್ಯಯ್ಯೋ, ನೀವಿಬ್ರು ಇಲ್ಲಿಂದ ತೊಲಗೋಗ್ಲಿಲ್ಲ ಅಂದ್ರೆ ಉಡ್ದಾರ್ದಲ್ಲೇ ನೇಣ್ ಹಾಕೊಂಡ್ ಸತ್ತೋಗ್ಬಿಡ್ತೀನಿ. ಅಯ್ಯೋ ನಾನ್ ಕಷ್ಟ ನನಗೆ. ಹಾಗೆಲ್ಲ ಮಾತಾಡ್ಬೇಡಪ್ಪ. ನಾವಿಲ್ಲಿರೋದು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಈಗ ಈಗ್ಲೇ ಹೊರಡ್ತೀವಿ. ತೊಲಗೋಗಿ ಮನೆಗ್ ಬಂದ್ಮೇಲೆ ವಿಚಾರಿಸ್ಕೊಳ್ಳೋಣ. ನೀನ್ ನಡಿಯಮ್ಮ, ನಾನ್ ಬರ್ತೀನಿ. ಸ್ವೀಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತೀಯ ಮಗನೇ? ಉದ್ದಕ್ಕೂ ನನ್ ಯಾವಾರ್ಸದೆ ಆಗೋಯ್ತು ನಿನ್ ಜಾತಕ. ಈ ಸರಿ ಕಾಯಿಲೆ ವಾಸಿ ಮಾಡ್ಕೊಂಡು ಆಫೀಸಿಗೆ ಬಾ. ನಿನ್ಗೆ ಕಚ್ಚಿ ನಾಯಿ ಹಿಡಿಯಕಾಗ್ತೀನಿ. ಅಯ್ಯೋ ಅಯ್ಯಯ್ಯೋ ಭಗವಂತ, ರಂಗನಾಥನ ಪೋಸ್ ಮಾಡಿ ಸಿಕ್ಬಿಟ್ಟಲ್ಲಪ್ಪ. ತಡ್ಕೊಳಕ್ಕಾಗಲ್ಲ ಇಷ್ಟೇ ಇಲ್ಲ. ಗೋಪಾಲಕೃಷ್ಣ, ಹಾಲಲ್ಲಿ ಈ ಚೂರ್ಣ ಹಾಕೊಂಡ್ ಕುಡಿದ್ರೆ ತಂಪಾಗುತ್ತಂತೆ, ಕುಡಿಯಪ್ಪ. ಬ್ಯಾಡಕ್ಕ, ಈ ಹಾಲು ಚೂರ್ಣ ಕಡ್ಡಿ ಕಸ ಯಾವ್ದು ಬೇಡ. ನನ್ಗೊಂದು ರಾಗಿ ರೊಟ್ಟಿನೂ ಕೆಂಪು ಚಟ್ನಿನೂ ಮಾಡ್ಕೊಟ್ಬಿಡು. ಕೆಂಪು ಚಟ್ನಿ ಮೊದ್ಲ ಉರಿ. ಮಾವ, ಓ ನಿನ್ಗೋಸ್ಕರ ರಾಗಿ ರೊಟ್ಟಿ ಹುಚ್ಚೆ ಚಟ್ನಿ ಮಾಡಿದೀನಿ, ಕೊಡ್ಲಾ ಮಾವ? ಸದ್ಯ ಮಾಡ್ಬಿಟ್ಟ. ಈ ಹಾಳಾದ್ ನಾರು ಬೇರೆಗಿನ ಅದೆಷ್ಟೋ ವಾಸಿ. ನಡಿ ಬಂದೆ. ಯಪ್ಪ, ಬೀಸ್ಕೊಳಕ್ಕೂ ಆಗಲ್ಲ, ನಡಿಯಕ್ಕೂ ಆಗಲ್ಲ. ಅಯ್ಯೋ, ಬೆಟ್ಟಿಂಗ್ ಕಟ್ಟಕ್ ಆಗದಿರೋ ರಿಟೈರ್ಡ್ ಕುದುರೆ ಆದಂಗ ಆಗೋಗ್ಬಿಟ್ಟೆ. ಅಮ್ಮ ನಾರಾಯಣ, ಹೋಯ್ತಲ್ಲಪ್ಪ ಬ್ಯಾಕು, ಹೋಯ್ತು. ಅಯ್ಯೋ 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 ಅಯ್ಯಪ್ಪ, ಅಯ್ಯೋ ಅಯ್ಯೋ. ಇಲ್ಲಕ್ಕ, ನಿನ್ನ ಮಗಳು ನನ್ನ ಬ್ಯಾಗ್ ನ ಸೀದು ಕರ್ಕಲು ಮಾಡ್ಬಿಟ್ಲಕ್ಕ. ಅಯ್ಯೋ ಮೊದ್ಲು ಅವ್ನು ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ನಾನೇನು ಮಾಡ್ಲಿಲ್ಲಮ್ಮ, ಮಾವನೇ ಕಾದಿರೋ ಕಾವಲಿ ಮೇಲೆ ಕೂತಿದ್ದು. ಕಾದು ಕಾವಲಿ ನಾವು ಟೂಲ್ ಮೇಲೆ ಇರ್ತಾರೆ ಕೋತಿ. ನಾವು ಹಿಂಗೆ ಅಂತ ಗೊತ್ತಿರ ಬ್ಯಾಕ್ ಇನ್ಶೂರೆನ್ಸ್ ಮಾಡಿಸ್ತಿದ್ದೆ. ನಿನ್ನಿಂದ ನನ್ನ ತಮ್ಮನಿಗೆ ಕೂಲಾಗ್ಲಿ ಅಂತ ಕಣ್ಕಂಡ್ ದೇವ್ರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಕೆಂಪಕ್ಕಾದ ಕಾವಲಿನ ಸ್ಟೂಲ್ ಮೇಲೆ ಇಟ್ಟಿದ್ಯಲ್ಲ, ಬುದ್ಧಿದ್ಯೇನೆ ನಿನ್ಗೆ? ಅಕ್ಕ ಬಂದಿಕೇನೋ ಅಯ್ಯೋ ಮತ್ತೆ ಅಲ್ಲಿಗೆ ಹೇಳ್ಬಿಟ್ಟ. ಅಯ್ಯೋ, ನಿಮ್ಮಿಬ್ಬರಿಗೆ ಉತ್ತರ ಕೊಟ್ಟು ನಾನು ತಿಕ್ಲಾಗೋಗ್ಬಿಟ್ಟೆ. ನೋಡು, ಎದುರುಗಡೆ ಒಂದು ಐಸ್ ಫ್ಯಾಕ್ಟ್ರಿ ಇದೆ, ಕೂಡ ಒಂದು ಐಸ್ ದಿಮ್ಮಿ ಎತ್ತಾಕೊಂಡು ನೋಡ್ಬಾ. ಐಸ್ ತಿಂಬಿನ ಅಷ್ಟೊಂದು ಯಾಕಪ್ಪ? ಅಷ್ಟೊಂದು ಒಟ್ಟಿಗೆ ತಿಂದ್ರೆ ನಿಂಗೆ ಶೀತ ಆಗುತ್ತೆ ಕಣೋ. ನನ್ನ ಕಷ್ಟ ನಿನ್ಗೆ ಹೆಂಗ್ ಹೇಳಕ್ಕ? ಹೋಗು. ಅಯ್ಯೋ, ನನ್ಗ ಆಗ್ದವ್ರು ಯಾರೋ ಬ್ಯಾಕ್ ಮಾಟ ಮಾಡಿಸ್ಬಿಟ್ಟವ್ರೆ. SK ಜೈನ್ ಹತ್ರ ಶಾಸ್ತ್ರ ಕೇಳ್ಬೇಕು. ಅಯ್ಯೋ, ಆನಂದ ಪರಮಾನಂದ. ಹಿಂಗೇ ಬೀಸು, ನಿನ್ ಒಳ್ಳೆ ಗಂಡ ಸಿಕ್ಲಿ. ಪರವಾಗಿಲ್ಲ ಮಾವ. ಅಯ್ಯೋ ಪಾಪ ಅಂತ ಗಾಳಿ ಬೀಸಿದ್ರೆ ಬೇರೆ ಗಂಡ ಸಿಕ್ಲಿ ಅಂತೀಯಾ? ನಾನ್ ಹುಟ್ಟಿರೋದೇ ನಿನ್ಗೋಸ್ಕರ. ಈ ಜನ್ಮದಲ್ಲಿ ನೀನೇ ನನ್ ಗಂಡ. ಗೋಪಾಲಕೃಷ್ಣ, ಐಸ್ ಬಂದಿದೆ, ಎಲ್ಲಿಡಿಸ್ಲಿ? ಅಯ್ಯೋ, ಅರ್ಜೆಂಟ್ ಅಲ್ಲಿ ಒಳಗಿಡ್ರಪ್ಪ. ಅಯ್ಯಮ್ಮ, ಅಯ್ಯೋ ಅಯ್ಯೋ, ಇಡ್ರೋ ಬೇಗ. ಅಲ್ಲೇ ಮೆತ್ತಿಗೆ. ಮಾವ ಮಾವ, ನೀನ್ ಹೆಲ್ಪ್ ಮಾಡಕ್ ನಾನು ಬರಲ್ಲ. ಅಕ್ಕ, ಗೊತ್ತಾಯ್ತು, ನೀ ಬಾಗ್ಲಾಕು. ಏನ್ ಮಾಡಾದವಳು, ನನ್ನ ಕಷ್ಟ ಎಲ್ಲ ಇವಳು ನೋಡ್ಬೇಕಂತ. ಟೆಂಟ್ ಸಿನಿಮಾನ ಇದು. ಅಯ್ಯಮ್ಮ, ಅಪ್ಪ, ಆನಂದ ಪರಮಾನಂದ. ಅಯ್ಯೋ, ಕಾಶ್ಮೀರ್ಗೆ ಹೋದಂಗಾಯ್ತು. ಅಮ್ಮ, ಯಾಕಮ್ಮ ಮಾವ ಮಾತ್ಕು ಕಿರ್ಚಾಡ್ತಾನೆ? ಪಾಪ, ಅವನೇನೇ ಮಾಡ್ತಾನೆ. ಅವನ್ಗೆ ಉರಿ ಎಲ್ಲ ಮೆಣಸಿನ್ಕಾಯಿ ಮಹಾತ್ಮೆ. ಕೃಷ್ಣ ನೆನ್ನೆಯಿಂದ ಏನು ಊಟ ಮಾಡಿಲ್ಲ. ಅವ್ನ್ ಒಂದ್ ಲೋಟ ಜ್ಯೂಸ್ ಮಾಡ್ಕೊಡು. ಅವ್ನ್ ನೀನ್ ನೋಡ್ತಿದ್ದ ಹಾಗೆ ನೀನ್ ಪ್ರೀತಿ ಮಾಡ್ಬೇಕು. ಹಾಗ್ ಮಾತಾಡು, ಸುಮ್ನೆ ಒಂದ್ ತಲೆ ತಿನ್ಬೇಡ, ಗೊತ್ತಾಯ್ತಾ? ಆಯ್ತಮ್ಮ. ಈ ಸ್ವಲ್ಪ ಆರಾಮಾಯ್ತು. ಆಫೀಸ್ಗೆ ನೆಮ್ಮದಿಯಾಗಿ ಹೋಗ್ಬೋದು. ಇದು ಇಟ್ಕೊಂಡ್ ಕುತ್ಕೋಪ, ಆರಾಮಾಗಿ. ಥ್ಯಾಂಕ್ ಯು ವೆರಿ ಮಚ್. ಏ ಭಾಗ್ಯ, ಬೇಗ ಜ್ಯೂಸ್ ತಗೊಂಡ್ ಬಾ. ತಂದೆ ಕಣಮ್ಮ. ಸಕ್ಕರೆ ಸರಿಯಾಗಿದೆ, ಆದ್ರೆ ತಣ್ಣಗಿಲ್ವಲ್ಲ, ಏನ್ ಮಾಡೋದು? ಐಸ್ ಇದೆಯಲ್ಲ. ಇದನ್ ಕುಡಿದ್ರೆ ಮಾವನ್ಗೆ ತಣ್ಣಗಾಗುತ್ತೆ. ಅಮ್ಮ, ಮಂಕ್ರಿ ಗಂಗಣ್ಣನ ಆಶೀರ್ವಾದ ಲತ್ತೆ ಹೊಡ್ಬಿಡ್ತು. ಅಮ್ಮ,
ತಗೊಳ್ಳಿ ಮಾವ. ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ದೆ ನಿಮಗ್ ಕೋಪ ಬರೋ ಹಾಗೆ ಮಾಡ್ದೆ. ಐ ಆಮ್ ಸಾರಿ ಮಾವ. ಪರವಾಗಿಲ್ಲ ಬಿಡಮ್ಮ, ನನ್ನ ಬ್ಯಾಕ್ ಟೈಮ್ ಸರಿ ಇಲ್ಲ ಪಾಪ, ನೀನೇನ್ ಮಾಡ್ತೀಯ? ಒಂಥರ ಸಮಾಧಾನ ಆಯ್ತು. ಅದ್ ಸರಿ, ನಮ್ಮ ಮನೇಲಿ ಫ್ರಿಡ್ಜ್ ಇರಲ್ಲ, ಐಸಲ್ಲಿಂದ ತಂದೆ. ಅದೇ ಮಾವ, ರೂಮ್ ನಲ್ಲಿ ದೊಡ್ಡ ಐಸ್ ಇದೆಯಲ್ಲ, ತಣ್ಣಗಿರ್ಲಿ ಅಂತ ನಾನೇ ಹಾಕ್ದೆ. ಇನ್ಸ್ಪೆಕ್ಟರ್ ಗಾಡಿ ಕಣಲೇ, ಬೇಗ ರೆಡಿ ಮಾಡಲೇ. ಎಲ್ಲಮ್ಮ, ನಮ್ ಗಾಡಿ ರೆಡಿನಾ? ರೆಡಿ ಸರ್. ಎಷ್ಟಾಯ್ತು? 360 ರೂಪಾಯಿ ಸ್ಪೇರ್ ಪಾರ್ಟ್ಸ್, 100 ರೂಪಾಯಿ ಸರ್ವಿಸ್ ಚಾರ್ಜ್, ಒಟ್ಟು 460 ರೂಪಾಯಿ ಆಗಿದೆ ಸರ್. ಯಾಕಪ್ಪ, ಇದು ನಮ್ ಕಾರ್ಪೊರೇಷನ್ ಜಾಗ, ನಮ್ಮ ಆಫೀಸರ್ ಫಿಟ್ಟಿಂಗ್ ಇಟ್ಬಿಟ್ರೆ ನಿನ್ನ ಅಂಗಡಿ ಎತ್ತಂಗಡಿ. ಇಲ್ಲಿ 150 ರೂಪಾಯಿ ಐತೆ, ಇಟ್ಕೋ. ಗಾಡಿಯಲ್ಲಿ ಹೊರಗಡೆ ಸರ್. ಆ ಲವ್ ಚಿಕ್ಕ, ನಿಯತ್ ಕಾಲನೇ ಇಲ್ಲ ಕಳ್ಳ. ಕಾರ್ಪೊರೇಷನ್ ಹೆಸರು ಹೇಳಿ ಎಲ್ಲ ನಮ್ಮನ್ನ ಎದುರಿಸ್ತಾರಲ್ಲ. ಅದಕ್ಕೆ ಗುರು ವಾಪಸ್ ಬರ್ಲಿ ಅಂತ ಬ್ರೇಕ್ ನ ಕಟ್ ಮಾಡಿದೀನಿ. ನೀನು ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರು ಮಾಡಿದ ಹಾಗೆ ಮೀರುವುದುಂಟೇನು. ಬ್ರೇಕು ಬ್ರೇಕು, ಅಯ್ಯೋ ಅಯ್ಯಯ್ಯೋ, ಹಾಳಾತ ಮಗ. ಚೌಕಾಸಿ ಮಾಡಿದಕ್ಕೆ ಬ್ರೇಕ್ ಕಟ್ ಮಾಡ್ಬಿಟ್ಟು ಹರಿಚಂದ್ರ ಘಾಟಿಗೆ ಟೂರ್ ಕಳ್ಸಕ್ ಹೊಂಟವನಲ್ಲಪ್ಪ. ಅಯ್ಯ, ಬ್ರೇಕ್ ಮೇಲಾಗೈತೆ, ದಾರಿ ಬಿಡ್ರು, ಮನೆ ಮುಂದೆ ಬಗೆ ಓಡಿ ಓಡಿ. ಬ್ರೇಕ್ ಇಲ್ಲ, ಅಯ್ಯೋ ದಾರಿ ಬಿಡ್ರಿ, ದಾರಿ ಬಿಡ್ರಿ, ದಾರಿ ಬಿಡ್ರಿ, ದಾರಿ ಬಿಡ್ರು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಸೊಂಟ ಮುರಿದೋಯ್ತು, ನನ್ ಕಾಲ್ ಮುರಿದೋಯ್ತು, ನಾನೀಗೇನ್ ಮಾಡ್ಲಿ? ಅಯ್ಯಯ್ಯೋ, ಅಯ್ಯೋ, ನಿನ್ ಕಣ್ಣು ಕಾಮಲೆ ರೋಗ ಬರ. ರಸ್ತೆ ಹೋಗೋ ಹುಡುಗಿ ಯಾಕೆ ಬ್ರೇಕ್ ಆರೋನ್ 2 ಫ್ಲಾಪ್ ಆಗ್ಬಿಟ್ಟು ಕೀ ದಾರಿ ಬಿಡಿ ಅಂತ ಅಂದ್ರೆ ಅವಮ್ಮ ಸೈಡ್ ಕೊಡ್ಲಿಲ್ಲ, ಏನ್ ಮಾಡ್ಲಿ? ಇದು ಬ್ರೇಕ್ ಫೇಲ್ ಕೇಸಾ? 10,000 ವಸೂಲಿ ಮಾಡ್ಬೇಕು. ಅಯ್ಯಯ್ಯೋ, ನಿನಗ್ ಬರಬಾರ್ದು ಬರ, ನಿನ್ ಕಣ್ಣಿಂಗ್ ಹೋಗ. ನನ್ ಸೊಂಟ ಕಾಲು 2 ಡ್ಯಾಮೇಜ್ ಆಗೋಗಿದೆ. ಡೋಂಟ್ ವರಿ, ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತೇನೆ. 1 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಡ್ತೇನೆ. ದೇವ್ರು, ನೀನ್ 1 ಲಕ್ಷನೂ ಬೇಡ, ಏನು ಬೇಡ, ನಾನು ಅವಮ್ಮ ಕಾಂಪ್ರ ಆಗ್ತೀವಿ. ನೀವು ರೇಟ್ ಹೇಳಿ. ಮೇಡಮ್, ಯು ಸಿ ವಾಟ್ ಇಸ್ ಹ್ಯಾಪನ್. ಓಲ್ಡಮ್ಮ, ಏಟ್ ಬಿಟ್ಟಮ್ಮ, ಇಲ್ಲ ಮೇಡಮ್, ನೀವು ನೋಡಕ್ ಒಳ್ಳೆ ಮಂತಂದವ್ರು ಇದ್ದಂಗಿದ್ರಾ, ನನ್ನ ಮನೆ ದೇವ್ರು ಇದ್ದಂಗಿದ್ರಾ. ನೀವು ಚೆನ್ನಾಗಿ ಫ್ಲಾಶ್ ಬ್ಯಾಕ್ ಅಲ್ಲಿ ಆಲೋಚನೆ ಮಾಡಿ, ನೀವೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನೀವೇ ತಗ್ಲಾಕೊಂಡಿದ್ದು, ಕರೆಕ್ಟಾ? ಏನ್ರಿ, ಬ್ರೇಕ್ ಇಲ್ಲದೆ ಆಕ್ಸಿಡೆಂಟ್ ಮಾಡಿ ಈಗ ನಂದೇ ತಪ್ಪು ಅಂತೀರಾ? ಇರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ್ರಿ ನಿಮ್ ಸ್ಕೂಟರ್ ನಂಬರ್? ಪೊಲೀಸಾ? ಮೇಡಮ್, ಪೊಲೀಸ್ ಗಿಲೀಸ್ ಅನ್ಬೇಡಿ, ನನಗೆ ತುಂಬಾ ಭಯ. ನಾನು ಬಡವ, ನೀವು ಒಂದು ಅಮೌಂಟ್ ಫಿಕ್ಸ್ ಮಾಡಿ ನಾ ಕೊಟ್ಬಿಡ್ತೀನಿ. ಸರಿ, 5,000 ಕೊಡಿ. 5,000ನಾ? ಅಯ್ಯ, ಕತ್ಕು ಇದ್ರೆ ನನ್ನ ಹತ್ರ 1,000 ಇರೋದು. ನೋಡಿ, ನಿಮ್ಮ ಅಡ್ರೆಸ್ ಕೊಟ್ಬಿಡಿ, ನಂಗೆ ಸಂಬಳ ಬಂದಿದ ತಕ್ಷಣ 4,000 ತಂದು ಒಪ್ಪಿಸ್ಬಿಡ್ತೀನಿ. ಬೇಡ ಬೇಡ, ನಿಮ್ಮ ಅಡ್ರೆಸ್ ಕೊಡಿ. ಬಾಕಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕರ್ಕೊಂಡು ಬರ್ತೀನಿ. ಪೊಲೀಸಾ? ನನ್ನ ಅಡ್ರೆಸ್ ಗೋಪಾಲ್ ಕೃಷ್ಣ, BCC, ಬೆಂಗಳೂರು ಸಿಟಿ ಕಾರ್ಪೊರೇಷನ್, ವಾರ್ಡ್ ನಂಬರ್ 5, ಮಲ್ಲೇಶ್ಪುರ. ಸಂಬಳ ದಿನ ಬರ್ತೀನಿ. ಅಯ್ಯಯ್ಯೋ, ಸ್ಕೂಟ್ರಲ್ಲ ಅಲ್ಲಿ ಉಳಿಸ್ತೆ, ಇಲ್ಲಿ ಹೋಯ್ತು. ದಾಂಟ್ಲ వచ్చిನ ದಿಂಟ್ಲ ಪೋಯ. ಏನು ಕಾರ್ಪೊರೇಷನ್ ಆಫೀಸ ಇಲ್ಲ ಮಂಗಳೂರು ಹಾರ್ಬರ್, ಯಾವ್ದೋ ಡಬ್ಬಾ ಸ್ಕೂಟರ್ ಇಟ್ಕೊಂಡು ಊರೆಲ್ಲ ಹೋಗ್ಬಿಟ್ಟು ನಮ್ಮ ಆರೋಗ್ಯ ಎಲ್ಲ ಹಾಳು ಮಾಡ್ತಾರೆ. ಏನ್ ಎಲ್ಲ ಹಿಂಗ್ ಕೆಮ್ತಾವ್ರಲ್ಲ, ಇವ್ರಿಗೆ ಏನಾದ್ರು ಸಾರ್ಸ್ ರೋಗ ಬಂದ್ಬಿಡೈತಾ? ಲೇಟ್ ಆಗದೆ ಕಾಯ್ತಿರ್ತಾನೆ ಮಂಕ್ರಿ ಗಂಗಣ್ಣ. ಏನೇನ್ ಚಿಂದಿ ಮಾಡ್ತಾನೋ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ದಪ್ಪ? ಸ್ವಯಂ ನಿರ್ವಹಣಾ ಆಸ್ತಿ ತೆರಿಗೆ ಅರ್ಜಿ ನಮೂನೆ. ಈ ಅಂಟೆ ನನ್ ಮಗ ಊರು ಮುಂಚೆ ಅಟೆಂಡೆನ್ಸ್ ಹಾಕೊಂಡ್ಬಿಟ್ಟವನಲ್ಲ. ಡವ್ವು, ಈ ಫೈಲ್ ಇಲ್ಲ ಐತಲ್ಲ, ನಿಂತ ಬಿಟ್ಕೊಂಡು ಸಾಯ್ತಾ ಇದ್ಯಾ? ಬೇಕಲ್ಸತ್ತಾನೆ ಎಲ್ಲೋದ ಈ ಡಬ್ಬಾ ಸ್ಕೂಟರ್ ನನ್ನ ಮಗ ಗೋಪಾಲ್ ಕೃಷ್ಣ? ಟೈಮ್ ಎಷ್ಟು? ಈಗಷ್ಟೇ 9:15 ಸರ್. 10:30. ಅದು 1 ಗಂಟೆ ಇದ್ದೇ ಇದ್ದಿದ್ದು. ದಿವ್ಸ ಆಫೀಸ್ 1 ಗಂಟೆ ಲೇಟ್ ಆಗಿ ಬರ್ತಾ ಇದೆಯಲ್ಲ, ಇದೇನು ಆಫೀಸ್ ಅಂತ ತಿಳ್ಕೊಂಡಿದ್ಯೋ ಇಲ್ಲ ನಿಮ್ ಮತ್ತೆ ಮನೆ ಅಂತ ತಿಳ್ಕೊಂಡಿದ್ಯೋ? ಇದು ನಮ್ಮ ಅತ್ತೆ ಮನೆ ಅಂದ್ಮೇಲೆ ನೀವು ನಮ್ಮ ಮಾವ ಇದ್ದಂಗಲ್ವಾ ಸರ್? ಅಯ್ಯೋ, ನಿನ್ ಬಾಯಿಗೆ ಬಯಸಾಕ. ಇಲ್ಲಿ ಇನ್ನೊಂದ್ಸತಿ ಹೇಳು. ನೀವು ನಮ್ಮ ಮಾವ ಇದ್ದಂಗ ಅಲ್ವಾ ಸಾರ್? ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ. ಅಯ್ಯೋ ಸಾರ್, ತಿಳಿದೆ ಮಾವ ಅನ್ಬಿಟ್ಟೆ. ರೂಮ್ ಕರ್ಕೊಂಡು ಬಾಗ್ಲಾ ಕೊಡಿಬೇಡಿ ಸಾರ್, ಪ್ಲೀಸ್ ಸಾರ್. ಸಾರ್, ಇನ್ನೊಂದ್ಸರಿ ಮಾತಾಡಲ್ಲ ಸಾರ್. ಅಯ್ಯೋ, ಬಾಗ್ಲಾ ಕೊತ್ತವನು ಹೆಂಗ್ ಹೊಡಿತಾನೋ ಹೆಂಗತೇನೋ. ಸಾರ್, ಇನ್ನೊಂದ್ಸರಿ ಲೇಟ್ ಆಗಿ ಬರಲ್ಲ ಸಾರ್. ಬಾಗಿಲು ತೆಗರಿ ಓಡಾಡ್ಬಿಡ್ತೀನಿ ಸಾರ್. ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಕೂತ್ ಬಿಡ್ತೀನಿ. ಪನಿಷ್ಮೆಂಟ್ ಕೊಟ್ಟಂಗ್ ಕೊಡ್ತಾವನಲ್ಲಪ್ಪ, ಏನ್ ಮಾಡ್ತಾನೋ ಏನೋ. ಯಾರಲ್ಲಿ? ನಾನಪ್ಪ. ಇಲ್ಲಿ ಬಂದಪ್ಪ. ನಿನ್ನ ಉಡ್ಪಿಯ ಪಕ್ಕದಲ್ಲಿ ಫೆವಿಕಾಲ್ ತರ ಅಂಟ್ಕೊಂಡು ಕೂತ್ಕೋ. ಫೆವಿಕಾಲು?
ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಯಾಕೋ ಸಾರ್ ಹಿಡ್ಕೊಳ್ಳಿ ಸರ್, ಅಲ್ಲೂ ತುರೆಮಣೆ ಇದ್ದಂಗಿದೆ, ಕಚ್ಚಿಟ್ಬಿಟ್ಟ ಸರ್, ಹಿಡ್ಕೊಳ್ಳಿ ಸರ್. ಬಹಳ ಫೋರ್ಸಲ್ ಪ್ರಿಂಟಿಂಗ್ ಬರ್ತಾವಳು ಸರ್, ಬಾಯಿ ಹಾಕ್ರೆ ಅರ್ಧ ಕೆಜಿ ಮಾಂಸ ಹೋಗ್ಬಿಡ್ತದೆ ಸರ್. ಡೋಂಟ್ ವೆರಿ, ಅವಳು ನಿನ್ನ ಧರ್ಮಪತ್ನಿ ಆಗೋಳು. ಇವತ್ತೇ ನಿನ್ ಮದುವೆ ಮಾಡಿಸ್ಬಿಡ್ತೀನಿ. ವರದಕ್ಷಿಣೆ ಏನೇನ್ ಬೇಕು ಅಂತ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಕೇಳು. ಏನ್ ಕೇಳಿದ್ರು ಕೊಟ್ಬಿಡ್ತೀರೋ? ನನ್ಗೆ 5 ಆಸೆ ಇದೆ, ಕೊಡ್ತೀರಾ? ಅಯ್ಯೋ ಜುಜುಬಿ, ನಿನ್ನ 500 ಆಸೆಗಳನ್ನು ನೆರವೇರಿಸಬೇಕು ಅಂತ ಇದ್ದೆ. ನೀನ್ ನೋಡಿದ್ರೆ 5 ಕೇಳ್ತಾ ಇದ್ಯಾ? ಈ ಮಂಕ್ರಿ ಗಂಗಣ್ಣ ಕೊಟ್ಟು ಮಾತ್ರ ತಪ್ಪೋನಲ್ಲ. ನನ್ನ ಇಡೀ ಆಸ್ತಿ ಎಲ್ಲ ಮಾರಿದ್ರು ಸರಿ, ನಿನ್ನ ಆಸೆ ನೆರವೇರಿಸ್ತೀನಿ. ಏನ್ ಬೇಕು ಅಂತ ಕೇಳು. ಕೇಳಮ್ಮ ತುರೆಮಣೆ. ನಂಬರ್ 1 ನನಗೆ ವಿಧಾನಸೌಧ ಬೇಕು. ನಂಬರ್ 2 ನನಗೆ ಬೆಂಗಳೂರು ಪ್ಯಾಲೇಸ್ ಬೇಕು. ನಂಬರ್ 3 ನನಗೆ ಮೈಸೂರು ಪ್ಯಾಲೇಸ್ ಬೇಕು. ನಂಬರ್ 4 ನನಗೆ ಕಬ್ಬನ್ ಪಾರ್ಕ್ ಬೇಕು. ನಂಬರ್ 5 ಯಶವಂತ ಮುನಿಯಮ್ಮ ಜೋಪಡಿ ಬೇಕು. ನಿಮ್ಮಪ್ಪ ಎದೊಳಲ್ಲ ಹೊಗೆ ಹಾಕ್ಸ್ಕೊಬಿಟ್ಟ. ಗಾಳಿ ಹಾಕ್ತಾ ಇರು, ನಾನು ಇಲ್ದ ರೇಟ್ ಹೇಳ್ಬಿಡ್ತೀನಿ. ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು. ಏನೇ ಅದು, ರಸ್ತೆ ಒಳಗಡೆ ಅಂಡೆ ಗುಂಡಿ ಎಲ್ಲ ಹಿಂಗಿಟ್ಬಿಟ್ಟು ಹೊಡೋರಲ್ಲ. ಮೋಸ್ಟ್ಲಿ ಗಂಗೆ ಪೂಜೆ ಇರ್ಬೇಕು. ನಮ್ಮ ದೇಶದ ಹೆಣ್ಮಕ್ಳಿಗೆ ಅದು ಎಂತ ಭಕ್ತಿ. ಇವ್ರನ್ನ ನೋಡಿದ್ರೆ ಬಜಾರಿ ಲಕ್ಷ್ಮೀ ದೇವಿ, ರಾಮಾದೇವಿ ಅವರ ಬೀಗ್ ತಿರಿತಂಗವ್ರೆ. ಎಸ್ಕೇಪ್ ಆಗೋದು ಒಳ್ಳೇದು. ನೋಡ್ರೆ ಮಾ ಬ್ಯೂಟಿಫುಲ್ ಯಂಗ್ ಲೇಡೀಸ್. ಪಕ್ಕದ ರೋಡಲ್ಲಿ ಸೇಟು ಮಾಣಿಕ್ ಚಂದು ಸೀರೆಗಳನ್ನ ದಾನ ಮಾಡ್ತಾವನೆ. ಅದು ರೇಷ್ಮೆ ಸೀರೆಗಳು. ನೀರು ನಾಳೆ ಬರ್ತದೆ, ಹೋಗಿ ಸೀರೆ ತಗೊಳ್ಳಿ ಬೇಗ. ರೀಲು ಸಪ್ಪಿ ಹೋಗ್ಬಿಡ್ತಾರೆ. ಅರೆ ಕಾರ್ಪೊರೇಷನ್ ಹಾಪಿ, ನಮ್ದಕ್ಕೆ ರೀಲ್ ಬಿಡ್ತೀಯಾ? ಪಾನಿಗೆ 4 ದಿನ ಆಯ್ತು ಬಂದು ಇಲ್ಲಿ. ನಮ್ದಕ್ಕೆ ಕುಡಿಕೆ ಒಂದು ತೊಟ್ಟು ಪಾನಿಗೆ ಇಲ್ಲ. ಅರೆ ಅಮ್ಮಾಗಿ, ನೀರ್ಗೆ ಬಿಡೋ ಕೆಲಸ ನಮ್ದುಗೆ ಅಲ್ಲ. ಬೆಂಗಳೂರು ವಾಟರ್ ಸಪ್ಲೈಗೆ 9:30ಗೆ ಬರ್ತಾರೆ. ನಿಮ್ದಕ್ಕೆ ನಮ್ಗೆ ಢೌಗೆ ಮಾಡ್ತಾರೆ. ಲೇಡಿ ರೌಡಿ ಸಾಮ್ಗೆ ಗೊತ್ತು, ಕಿತ್ತೋದು ರಾಣಿ ಚೆನ್ನಮ್ಗೆ ಗೊತ್ತು, ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿಗೆ ಗೊತ್ತು. ಈಗ ನಮ್ದು ರೌಡಿ ಸಾಮ್ಗೆ ನೋಡು, ಸುಮ್ಗೆ ಬಾಯಿಗೆ ಮುಚ್ಕೊಂಡು ನಿಮ್ದು ಬೋರ್ಗೆ ಹೊಡೆದು ನಮ್ಗೆ ನೀರ್ಗೆ ಬಿಡು. ದಾರಿ ಬಿಡಮ್ಮ. ನಿಮ್ದಕ್ಕೆ ಹೋಗ್ಬೇಕು, ಹೆಂಗೆ ಹೋಗ್ತದೆ? ಈಗ ಹೋಗಿ. ಅರೆ ಅಬ್ದುಲ್ಲಾಕಿ ಬೇಗಂ, ನಮ್ದುಗೆ ಬೀಗ ನಿಮ್ದು ಹೆಡ್ ಆಫೀಸ್ ನಲ್ಲಿ ಯಾಕೆ ಇಡೋದು? ವಾಪಸ್ಗೆ ಕೊಡಿ. बाद में चाबी ಕೊಡ್ತದೆ. ಅವ್ರ ಹತ್ರ ಕ್ಯಾ ದೇಖ್ತೀರಾ? ಅದೆಲ್ಲ ಆಗಕ್ಕಿಲ್ಲ. ಬೋರ್ಗೆ ಹೊಡೆದು ನೀರ್ಗೆ ತೆಗಿಬೇಕು. ಇಷ್ಟೊಂದು ಬಿಂದಿಗೆಗಳು ಹೆಣ ಬಿದ್ದೋಗ್ಬಿಡ್ತಾವ ಅಮ್ಮ. ನಕ್ರ ಗಿಕ್ರ ಮಾಡ್ಬೇಡ, ಸುಮ್ಕೆ ಬೋರ್ಗೆ ಹೊಡಿ. ನೀವ್ ಈ ರೀತಿ ದೌರ್ಜನ್ಯ ಮಾಡಿದ್ರೆ ರಾಜ್ಯ ಮಹಿಳಾ ಅಧ್ಯಕ್ಷ ಹತ್ರ ಹೋಗ್ತೀನಿ, ನ್ಯಾಯ ಕೊಡಿಸಿದ್ದ ಹೋರಾಟ ಮಾಡ್ತೀನಿ. ಹೋರಾಟ ಮಾಡ್ತೀರಿ? ಹೌದು. ಓಪನ್ಗೆ ಮಾಡಿ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು, ಎಲ್ಲಿ ನೋಡಿದ್ರು ಮಚ್ಚು ದೊಣ್ಣೆಗಳು. ಯಾವುದಕ್ಕೆ ಬೋರ್ಗೆ ಹೊಡೆದು ಎಸ್ಕೇಪ್ ಆಗ್ಬೇಕು? ಜೀವ ಲೈಟ್ ಒಂದು ಕಿಸ್ ಮಿಸ್ ಆಗ್ಲೇಬಾರ್ದು. ರಿಟೈರ್ಡ್ ಕೇಸ್, ಸೌಂಡ್ ಸ್ಲಿಪ್. ಅಲ್ಲಕ್ಕ ಮಲ್ಲಕ್ಕ. ಹಾಳಾದ ಕರೆಂಟ್ ಈಗ್ಲೇ ಹೋಗ್ಬೇಕಾ? ಸೊಳ್ಳೆ ಕಾಟ ಬೇರೆ, ನಿದ್ದೆನೆ ಬರೋಲ್ಲ. ಚಾರ್ಜ್ ಎಲ್ಲಿಟ್ಟಿದ್ದೀನಿ? ಹೊರಗಡೆ ಎಲ್ಲ ಕರೆಂಟ್ ಇದೆಯಲ್ಲ, ನಮ್ಮನೇಲಿ ಯಾಕಿಲ್ಲ? ಹುಷಾರ ಹೋಗ್ಬೇಕು. ಮಿಸ್ ಆಗಿ ಅಕ್ಕನ ರೂಮ್ ಎಂಟ್ರಿ ಆದ್ರೆ ಯಾಕೆ ಬೇಕು? ಇದೇ ರೂಮಾ? ದೀಪ ಹೋಗ್ಬಿಡ್ತು. ಕ್ಯಾಂಡ್ಲಿದ್ಯಾ? ಕ್ಯಾಂಡ್ಲ್ ಹಾಕ್ರಿ ಇಷ್ಟೊತ್ತಲ್ಲಿ. ಏನ್ ನಿಮ್ ಮುಖ ನೋಡ್ಕೋತೀರಾ? ಭಯ ಆಗುತ್ತೆ ದೀಪ ಇಲ್ದೆ. ಓ ರಾಮ, ಪಕ್ಕದ ರೂಮಲ್ಲಿ ಇರ್ಬೋದು, ತಗೊಂಬರ್ತೀನಿ ಇರಿ. ನನ್ ಒಬ್ಬನಿಗೆ ಭಯ ಆಗುತ್ತೆ, ನಾನು ಬರ್ತೀನಿ.
ಒಂದು ಕಿಸ್ಕಿ ಇಷ್ಟೊಂದು ಕಷ್ಟ ಪಡ್ಬೇಕಾ? ಎಲ್ಲವಳು ಎದೆ ಮೇಲೆ ಕಾಲೇ ಕೊಟ್ರೆ ಕಷ್ಟ. ಆನಂದ ಪಳ್ಳಿ ಐ ಲವ್ ಯು. ಬಿಡ್ತೀನಿ. ಎಡವಟ್ಟು ಎಡವಟ್ಟು. ಗೊತ್ತಾಗ್ದೆ ತಪ್ಪಾಯ್ತು. ಮುತ್ಕೊಟ್ರಿ ನೀನು ಅಂತ ತಿಳ್ಕೊಂಡು ನಾನು ಅಲ್ಲೋಗಿ ತಗೊಳಕೋಬಿಟ್ಟೆ. ಹೌದು, ನೀ ಎಲ್ಲೋಗಿದ್ದೆ? ಅಯ್ಯೋ ಯಾವನು ಗೂಬೆ ಮೇನ್ ಸ್ವಿಚ್ ಆಫ್ ಮಾಡಿ. ಈಗ ಯಾರು ಇಲ್ಲ ನಾವು ನಮ್ಮ ಹಾಕಿ ಹೊರಗಡೆ ಇದ್ದಾರೆ ನೀವು. ನಾಳೆ ಕೊಡ್ದೇನೆ ಎಷ್ಟು ನಾಚಿಕೆನ. ಅಕ್ಕ, ಸಂಗೀತನಿಗೆ ಸುಮ್ನೆ ಹಿಂಸೆ ಗೊತ್ತಾಯ್ತಲ್ಲ, ನಿನಗೆ ಐತೆ ಮಜಾ. ಕಾಫಿನೇ ಇದು ದರಿದ್ರವೇ. ಕಾಫಿ ಕೂಡ ಮಾಡಕ್ ಬರಲ್ಲ ನಿನ್ಗೆ. ಅಕ್ಕ ಅಕ್ಕ, ನೀನು ಭಾಗ್ಯ ಇಬ್ರು ಸೇರ್ಕೊಂಡು ಇಲ್ಲಿರೋ ಸಾಮಾನೆಲ್ಲ ತಗೊಂಡ ಆಚೆ ಇಟ್ಬಿಡಿ. ಯಾಕೆಂದ್ರೆ ಇಲ್ಲಿ ತುಂಬಾ ಶಕೆ. ನಾವ್ ಇನ್ಮೇಲಿಂದ್ರು ಸಂಸಾರ ಮಾಡೋದು, ನಿಲ್ಲೋದು, ಕೂರೋದು ಎಲ್ಲ ಆಚೆ ಕಡೆ. ಬೇಗ ಬೇಗ. ಅಯ್ಯಯ್ಯೋ, ಏನ್ರಿ ಇದು? ಡಾಕ್ಟರ್ ಹೇಳಿದ ಪ್ರಕಾರ ಮನೆ ವಾತಾವರಣದಲ್ಲಿದ್ರೆ ಇವನು ಹುಚ್ಚು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಹೆಚ್ಚಾಗಿರೋ ಹಾಗೆ ಕಾಣುತ್ತಲ್ಲ. ಕೃಷ್ಣ, ಇಲ್ಲಡು, ನಾ ಹೇಳೋದ್ ಕೇಳು. ಇದ್ರಲ್ಲಿ 5 ಬುಲೆಟ್ ಇದೆ. 1 2 3 4 5. ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಡಮ್ ಅನ್ಸ್ಬಿಡ್ತೀನಿ. ಓಡಿ. ಜೀ, ಮಕ್ಕಳ ಕೈಗೆ ಸಿಗ್ಬಾರ್ದು ಅಂತ ರಿವಾಲ್ವರ್ ನನ್ ಬೀರ್ವಲ್ಲಿ ಇಟ್ಟಿದೆ. ನೀವ್ಯಾಕ್ರಿ ತೆಗ್ದು ಅವ್ನ್ ಕೈಲಿ ಕೊಟ್ರಿ? ನೀನೆಲ್ಲಿ ಇಟ್ಟಿದ್ದೆ ನನಗೇನೋ ಗೊತ್ತು. ಅವನೇ ತಗೊಂಡಿರ್ಬೇಕು. ಅವ್ನು ಹೇಳ್ದಂಗೆ ಕೇಳ್ಬಿಡು ಬೇಗ, ಇಲ್ಲಿದ್ರೆ ನಿನ್ ಡಮ್ ಅನ್ಸ್ಬಿಡ್ತಾನ ಅಷ್ಟೇ. ಕೃಷ್ಣ, ಗೋಪಾಲ ಕೃಷ್ಣ, ಇವತ್ತು ಅಮಾವಾಸ್ಯೆ. ಮನೆಯಿಂದ ಸಾಮಾನ ಹೊರಗಡೆ ಇಟ್ರೆ ದರಿದ್ರ ಸುತ್ಕೊಳ್ಳುತ್ತೆ. ಭಾಗ್ಯ, ಬೇಗ ಬಾರೆ. ಜಾಗ ಬಿಡಮ್ಮ, ಇದನ್ನು ಎತ್ಕೋತಾರೆ ಅಂತ ಕಾಣ್ಸುತ್ತೆ. ತುಂಬಾ ದಿವಸದ ಮೇಲೆ ಮೈ ಮುರಿದು ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ಲಿ. ಅಯ್ಯೋ, ಕೈಗಳಿಗೆಲ್ಲ ಜ್ವರ ಬಂದಾಗ ಹೋಯ್ತಮ್ಮ. ಅಕ್ಕ, ಎಲ್ಲ ಸಾಮಾನು ತಂದು ಈಚೆ ಜೋಡಿಸ್ಬಿಟ್ರ? ಅಯ್ಯೋ ಪಾಪಿ, ಇಲ್ಲಿ ಕಳ್ರ ಕಾಟ ಓದ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ತಗೊಂಡು ವಾಪಸ್ ಜೋಡಿಸಿ. ಅಯ್ಯೋ, ನನ್ ಕೈಲಾಗಲ್ಲಪ್ಪ. ಕಳ್ಳರು ತಗೊಂಡೋಗ್ಲಿ, ಯಾವನಾರು ತಗೊಂಡೋಗ್ಲಿ, ನಾನ್ ಜೋಡ್ಸಲ್ಲ. ಇಡಲ್ವಾ? ಓಡಿ ಎತ್ಕೊಂಡು. ಪಾಪ, ಯಾಕೆ ರೀತಿ ಗೋಳಾಡಿಸ್ತಿದ್ದೀರಾ? ನಿನ್ನೆ ಅವ್ರು ನಿನ್ಗೆ ಹಿಂಸೆ ಕೊಟ್ಟಿದ್ದು ನಿನಗೆ ಗೊತ್ತಾಗಲ್ಲ. ಸುಮೇರು, ನೀನೇ ಜಾಸ್ತಿ ಮಾತಾಡಿದ್ರೆ ನಿನ್ನೂ ಡಮ್ ಅನ್ಸ್ಬಿಡ್ತೀನಿ. ಬೇಡ ಬೇಡ. ಬೇಡವಾ? ಹಂಗಾರ ಒಂದೇ ಒಂದು. ಮುತ್ಕ ನೋಡ್ದೆ ನೋಡ್ತಾನೆ ಒಂದು. ಹೋಯ್ತು ನನ್ ಕಾಲು. ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಈ ಕೃಷ್ಣಂಗೆ ಎಂತ ಹುಚ್ಚಿಡ್ತಿದ್ಯೋ ಏನೋ. ಅಮ್ಮ, ಹೋಯ್ತು ನನ್ ಸೊಂಟ ಹೋಯ್ತು. ಭಾಗ್ಯ, ಏ ಭಾಗ್ಯ, ಬಾರೆ ಇಲ್ಲಿ. ಏನಮ್ಮ? ನಿಮ್ಮಪ್ಪ ಎಲ್ಲಿ? ಬೆಳಿಗ್ಗೆನೆ ಎಲ್ಲ ಹೋದ್ರಮ್ಮ, ಇನ್ನೂ ಬಂದಿಲ್ಲ. ಅವಳಲ್ಲಿ? ಸಂಗೀತ ಸ್ನಾನ ಮಾಡ್ತಿದ್ದಾಳಮ್ಮ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಬೆಳಗ್ನಿಂದ ಕಾಣ್ತಿಲ್ಲ, ಇನ್ನು ಮಲ್ಗಿರ್ಬೇಕು. ಮಲ್ಕೊಂಡಿದ್ದಾನ? ಹೇಗಾದ್ರೂ ಮಾಡಿ ರಿವಲ್ವರ್ನ ಅಲ್ಲಿಂದ ಎತ್ಕೊಂಡ್ಬಿಡ್ಬೇಕು. ನಡಿ ನಡಿ. ಬನ್ನಿ ಬನ್ನಿ, ಇದೇ ನಿಮ್ಮ ಮಜಾ ಆವತ್ತು. ಇವತ್ತೇನಾದ್ರೂ ಆಗ್ಲಿ, ಆ ರಿವಲ್ವರ್ನ ಅಲ್ಲಿಂದ ತಗೊಳ್ಳೇಬೇಕು.
ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನನ್ ಬಿಟ್ಬಿಡಿ. ಅರೆ ಇದಕ್ಕೆಲ್ಲ ಹೆದರ್ಕೋಬಾರ್ದಮ್ಮ. ನೀನ್ ಬೆಂಕಿ ಮೇಲೆ ಹಿಡಿದ್ರೇನೆ ಕೃಷ್ಣ ಹುಚ್ಚುವಾಸಿ ಆಗೋದು. ಅಯ್ಯೋ ಬೇಡಿ ಚಿಕ್ಕಮ್ಮ, ನಾನ್ ಸುಟ್ಟೋಗುತ್ತೆ. ಹೋಗ್ಲಿ ಬಿಡ, ಪಾಪ ಅವಳು ಅಷ್ಟೊಂದು ಹೆದರ್ಕೋತಾ ಇದ್ದಾಳೆ. ಈ ಸಲ ಹರಕೆ ತೀರ್ಸಕ್ಕಾಗಿಲ್ಲ ಅಂದ್ರೆ ಮುಂದಿನ ಸಲ ತೀರಿಸ್ತಾಳೆ. ಹೌದಾ? ಅವಳು ಮುಂದಿನ ಸಲ ತೀರ್ಸ್ಲಿ, ಈ ಸಲ ನೀನ್ ತೀರ್ಸಿ. ಸಂಗೀತ, ಏನಮ್ಮ ಮೀನಮೇಷ ಎಣಿಸ್ತಾ ಇದ್ಯಾ? ಬಾಮ್ಮ. ಬೇಡಿ ಚಿಕ್ಕಮ್ಮ. ಏನೂ ಆಗಲ್ಲ ಬಾಮ್ಮ, ಬಾರೆ. ಅಕ್ಕಯ್ಯ, ಅಯ್ಯೋ, ನೀನ್ ಯಾಕೋ ಬಂದೆ ಇಲ್ಲಿಗೆ? ನಾನು ಕಾಲಲ್ಲಿ ನಡ್ಕೊಂಡು ಗುಡುಗುಡ ಅಂತ ಬಂದೆ. ನೀನ್ ಮಲಗಿರುವಾಗ ಬಾಗಿಲು ಬೀಗ ಹಾಕೊಂಡ್ ಬಂದಿದ್ನಲ್ಲ, ಇಲ್ಲಿಗೆ ಯಾಕೆ ಬಂದ? ನನಗೇನು ಗೊತ್ತು, ನಿನ್ ಜೊತೆನೆ ಬಂದಲ್ಲ ನಾನು. ಅಕ್ಕ, ಈಗ ಬೆಂಕಿ ತುಳಿಯೋದು ಸಂಗೀತ ಅಲ್ಲ, ನೀನು ನಿನ್ ಮಗಳು. ನಾವೇ ತುಳಿಬೇಕು. ನಾನು ಮಧ್ಯಾಹ್ನ ಪಾಚ್ಕೊಂಡಿದ್ನಲ್ಲ, ಆಗ ಕೆಂಪಂ ದೇವಿ ನನ್ ಕನ್ಸಲ್ ಬಂದು, ಮಗ್ನೆ ಮನೆ ಪುಟ, ಈಗ ಬೆಂಕಿ ತುಳಿಯೋದು ಸಂಗೀತ ಅಲ್ಲ, ನಿಮ್ಮ ಅಕ್ಕ ಅವಳ ಮಗಳು ಅಂದ್ಲು. ಇಲ್ಲಪ್ಪ ಇಲ್ಲಪ್ಪ, ನಾವ್ ತುಳಿಯೋದಿಲ್ಲ, ನನ್ ಕೈಲಾಗಲ್ಲಪ್ಪ. ಆಗಲ್ಲ, ಆಮೇಲೆ ಡುಮ್ ಅನ್ಸ್ಬಿಡ್ತೀನಿ, ಪರ್ಮನೆಂಟ್ ಆಗಿ ಹಾಕ್ಸ್ಬಿಡ್ತೀರಾ. ನಮ್ ತಾತ ಇಟ್ಲಾಪುರ ಕೆಂಪು ನಂಜೇಗೌಡ ಮಡಗಿದಂತ ಅಸ್ತ್ರ ಒಳ್ಳೆ ವರ್ಕೌಟ್ ಆಗೋಯ್ತು. ಮಾಡಿದ್ರು ಮಾರಾಯ. ಬನ್ನಿ ಹೋಗೋಣ. ಪರರಿಗೆ ಅನ್ಯಾಯವೆಸಗಿದರೆ ತನಗೆ ತಿರುಗುವುದಯ್ಯ. ದೊಡ್ಡೋರ್ ಮಾತು ಗಾದೆ ಎಂದೂ ಸುಳ್ಳಾಗೋದಿಲ್ಲ. ಇನ್ನು ಮುಂದಾದ್ರೂ ನಿನ್ನೆ ಕೆಟ್ಟ ಬುದ್ಧಿ ಬಿಟ್ಬಿಡು. ಏನ್ರಿ ಹತ್ರ ಬರ್ತೀರಾ? ನಿಮ್ ಮೂತಿಗೆ ನಾನ್ ಉರಿ ತಡಿಲಾರ್ದೆ ಸಾಯ್ತಾ ಇದ್ದೀನಿ. ನಿಮ್ದೇನ್ರಿ ಬುದ್ಧಿವಾದ? ಇದ್ದೋಗ್ರಿ ಆಚೆಗೆ. ಏಯ್, ಸರಿಯಾಗಿ ಬಿಸೆ, ಈ ಕಡೆ ಬಿಸೆ. ಈಗ ನೋವು ಗೊತ್ತಾಗ್ತಾ ಇದೆ. ಅಕ್ಕ ಅಕ್ಕ ಅಕ್ಕ, ನಂದೊಂದು ಆಸೆ ಇದೆ, ನೆರವೇರ್ಸಕ್ಕ. ಇಷ್ಟು ಮಾಡಿ ಸಾಲ್ದೇನಪ್ಪ, ಇನ್ನೂ ಏನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀಯೋ? ಅದು ನೀವಿಬ್ರು ಬರಿಗಾಲಲ್ಲಿ ನಡ್ಕೊಂಡು ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನಿಗೆ ನಮಸ್ಕಾರ ಮಾಡ್ಕೊಂಡು ಗೋಯಿಂದ ಅಂತ ವಾಪಸ್ ಬರ್ಬೇಕು. ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲ. ಒಂದ್ ಹೆಜ್ಜೆನೂ ಇಡಕ್ಕಾಗದೆ ನಾವೇನ್ ಒದ್ದಾಡ್ತಾ ಇದ್ದೀವಿ. ನೀ ನಮ್ಮನ್ನ ತಿರುಪತಿ ಯಾತ್ರೆ ಕಳಿಸ್ತಾ ಇಲ್ಲ, ವೈಕುಂಠ ಯಾತ್ರೆ ಕಳಿಸ್ತಾ ಇದೀಯಾ? ಆ ಕೃಷ್ಣ, ಯಾವ ಜನ್ಮದಲ್ಲಿ ನಾನ್ ನಿನಗ್ ಶತ್ರು ಆಗಿದ್ನೋ, ಈ ಜನ್ಮದಲ್ಲಿ ನೀ ನನಗ್ ಶತ್ರು ಆಗಿದ್ಯಲ್ಲೋ ಗೋಪಾಲ. ಅಲ್ವೇ? ಆ ಕೃಷ್ಣ ಅಷ್ಟೊಂದು ಆಸೆಯಿಂದ ಪರಿಪರಿಯಾಗಿ ಬೇಡ್ಕೋತಾ ಇದ್ದಾನೆ, ಅದನ್ನು ಪೂರೈಸೋಕ್ಕಾಗಲ್ವಾ? ಮಾತಾಡಿದ್ರೆ ಸುಮ್ನೆ ಕುತ್ಕೊಳ್ಳಿ. ನನ್ ಕಾಲೇನಾದ್ರು ಚೆನ್ನಾಗಿದ್ದಿದ್ರೆ ಮನೆಯೆಲ್ಲ ಓಡಾಡ್ಸ್ಕೊಂಡು ಹೊಡಿತಾ ಇದ್ದೆ. ಅಕ್ಕ ಅಕ್ಕ, ನೀವು ಹೈವೇನಲ್ಲಿ ಹೋದ್ರೆ ತುಂಬಾ ದೂರ ಆಗುತ್ತೆ. ಅದಕ್ಕೆ ಅಡ್ಡದಾರಿನಲ್ಲಿ ಅಂದ್ರೆ ಹೊಲ, ಗದ್ದೆ, ಕಲ್ಲು, ಮುಳ್ಳು ಇವನ್ನೆಲ್ಲ ದಾಟ್ಕೊಂಡು ಹೋದ್ರೆ 2.5 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಬೇಗ ರೆಡಿಯಾಗಿ ವೈಕುಂಠಕ್ಕೆ ಚಿಚಿ ಅಲ್ಲ ತಿರುಪತಿಗೆ ಹೋಗಿ ಅಕ್ಕ. ಇಲ್ಲಪ್ಪ, ನಮ್ ಕೈಲಿ ಆಗಲ್ಲ. ಆಗಲ್ವಾ? ಇಷ್ಟು ಬೇಗ ಹೋಗ್ಬಿಟ್ಟ ತಿರುಪತಿಗೆ? ವೆರಿ ಗುಡ್. ನೀನು ಅದ ಊಟಕ್ ಬರ್ತೀರಾ? ಬಂದೆ. ಕರೆದ್ರೆ ನೀವೊಬ್ರೆ ಬಂದ್ಬಿಡದ? ಕೃಷ್ಣ ಎಲ್ಲಿ? ನನಗೇನೆ ಗೊತ್ತು, ಇಲ್ಲೇ ಎಲ್ಲ ಇರ್ಬೇಕು ನೋಡು. ಕೃಷ್ಣ, ಗೋಪಾಲ ಕೃಷ್ಣ, ಕೃಷ್ಣ, ಕೃಷ್ಣ. ಅಕ್ಕ, ನಾ ಇಲ್ಲಿದ್ದೀನಿ. ಕೃಷ್ಣ, ಅಯ್ಯೋ, ನೀನ್ ಯಾಕೋ ಇಲ್ಲಿ ಕೂತಿದ್ಯಾ? ಬಾರ ಹೊರಗಡೆ. ಅಕ್ಕ, ಕಳ್ಳ ಪೊಲೀಸ್ ಆಟ ಆಡೋದಂತ ಕೂತಿದ್ದೀನಿ, ನೀವೆಲ್ಲ ಬನ್ರಿ ಆಡೋಣ. ಅಯ್ಯೋ ರೀ, ಏನ್ರಿ ಇದು? ಕೃಷ್ಣ ಯಾಕೆ ಹೀಗಾಡ್ತಿದ್ದಾನೆ? ಟೆನ್ಷನ್ ತಗೋಬೇಡ ನೀನು, ಡಾಕ್ಟ್ರ್ ಹೇಳಿಲ್ವಾ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ. ನಾನ್ ನೋಡ್ತೀನಿ ತಾಳು. ಕೃಷ್ಣ, ನೀನ್ ಒಳ್ಳೆ ಹುಡುಗ ಅಲ್ವೇನಪ್ಪ? ಹಾಗೆಲ್ಲ ಮಾಡ್ಬಾರ್ದು, ಜಾಣ ಮರಿ, ಬಾ ಹೊರಗಡೆ ಬಾ. ಪೆದ್ದನ ಮಕ್ಕಳು ನಾನು ಹುಚ್ಚ ಅಂತ ನಂಬಿಟ್ರು. ಇಬ್ರು ಹೆಂಡ್ತಿನ ನಿನ್ ಮದ್ವೆ ಆಗಿದೆಯಲ್ವಾ, ನೀನ್ ಹೇಳಿದ್ರೆ ನಿನ್ ಮಾತು ಕೇಳೋದು. ಬರ್ಲ? ಏ ಭಾಗ್ಯ, ಬಾರೆ ಕೂಸುಮರಿ ಆಟ ಆಡ್ದ. ಬಾರೆ 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 ಬಾರೆ. ಬೇಡ ಮಾವ. ಅಕ್ಕ, ನಿನ್ ಮಗಳು ಆಪಲ್ ಇದ್ದಂಗೊಳೆ ಹಿಡ್ಕೊಂಡ್ ಕಚ್ಚಿ ಬಿಡ್ಲಾ? ಅಮ್ಮ ನೋಡಮ್ಮ. ಏನ್ ನೋಡೋದು? ಬಾ ಮದ್ವೆ ಆಗು, ಬಾ ಮದ್ವೆ ಆಗು ಅಂತಿದ್ಯಾ? ಬಾ ಇವಾಗ ಅಪ್ಪ ಅಮ್ಮ ಆಟ ಆಡ್ದ. ಬಾರೆ. ಕೃಷ್ಣ ಕೃಷ್ಣ, ಇಲ್ಲೋಡು, ನಾಳೆ ಅಪ್ಪ ಮಾತಾಡು, ಈಗ ಊಟ ಮಾಡು. ಆಯ್ತು, ಈಗ ಊಟ, ನಾಳೆ ಆಟ. ನಿನಗೆ ಟಾಟಾ. ಟಕ್ಕ ಟಕ ಟಕ್ಕ ಟಕ. ಮಹಾಪ್ರಭುಗಳಿಗೆ ಬಹುಪರಾತ್. ಕಚಡ ನನ್ ಮಕ್ಳ, ತೊಟ್ಟಿ ನನ್ ಮಕ್ಳ, ಬೇವರ್ಸಿ ನನ್ ಮಕ್ಳ, ನನ್ನ ಮುತ್ತಿನ ಪಂಜಗಳೇ,
ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಮಹಾಪ್ರಭು, ರಾತ್ರಿ ಹೊತ್ತು ತಿಗಣೆ ಕಚ್ಚುತ್ತೆ, ಬೆಳಿಗ್ಗೆ ಹೊತ್ತು ಸೊಳ್ಳೆ ಕಚ್ಚುತ್ತೆ, ಮಧ್ಯಾಹ್ನ ಈ ನನ್ ಮಗ ಕಚ್ತವನೆ. ಇದಕ್ಕೆ ಪರಿಹಾರವನ್ನು ಕೊಡಬೇಕು ಮಹಾಪ್ರಭು. ಡೋಂಟ್ ವರಿ, ಆ ನನ್ನ ಮಗನ ಮಕ್ಕಳನ್ನ ಕೆಡುಕೊಂಡು ಬ್ಯಾಕ್ ನ ಕಚ್ಚಿಬಿಡು, ಹಾಳಾಗೋಗು. ಪುಣ್ಯ ಗುರುವ, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನನ್ನ ಮಂಚದ ಕೆಳಗಿರುವ 10 ಎಕರೆ ತೆಂಗಿನ ತೋಟದಲ್ಲಿ ಯಾರೋ ಕದ್ದು ಎಳ್ನೀರು ಕುಡಿಯುತ್ತಿದ್ದಾರೆ. ಅದಕ್ಕೆ ಪರಿಹಾರ ಏನು ಮಹಾಪ್ರಭು? ನಿನ್ನ 10 ಎಕರೆ ಜಮೀನನ್ನು ಪಕ್ಕದ ವಾರ್ಡ್ 5ನೇ ಬೆಡ್ ಅಡಿ ಇಟ್ಬಿಡು. ಗಾಡ್ ಡೋಂಟ್ ಬ್ಲೆಸ್ ಯು. ಮಹಾಪ್ರಭು, ನಾನು ಪ್ರತಿನಿತ್ಯ ಕುಡಿಯೋ ಕಾಫಿ ಉಪ್ಪುಪ್ಪಾಗಿರ್ತಲ್ಲ, ಯಾಕೆ? ಮೋಸ್ಟ್ಲಿ ಒಳಯಲ್ಲಿ ಸಮುದ್ರದ ನೀರು ಬಿಡ್ತಾ ಇರ್ಬೇಕು. ಅದಕ್ಕಲ್ಲ ಗುರುವೆ. ಮತ್ತಿನ್ಯಾಕೆ? ಯಾಕೆ ಅಂದ್ರೆ ಸಕ್ಕರೆನ ಉಪ್ಪಲ್ಲೇ ತಯಾರಿಸೋದ್ರಿಂದ. ಹಂಗೆ ಇಟ್ಕೋ. ಅಲ್ಕ ನನ್ ಮಕ್ಕಳು, ಇವ್ರ ಜೊತೆ ನಾನೇನೋ 1 ತಿಂಗಳು ವಾಸ ಮಾಡ್ರೆ ಮೊದ್ಲು ಎಸ್ಕೇಪ್ ಆಗ್ಬಿಡ್ಬೇಕು.